ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಸಂವಿಧಾನ ಸಭೆಯ ಕುರಿತಾದ ಪ್ರಮುಖ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿದೆ: ಭಾರತದ ಸಂವಿಧಾನ ಸಭೆ ಸ್ಥಾಪನೆಯಾದ ವರ್ಷ ಯಾವುದು? ಸರಿಯಾದ ಉತ್ತರ 1946. 1946ರಲ್ಲಿ ಭಾರತದ ಸಂವಿಧಾನ ಸಭೆ ಡಿಸೆಂಬರ್ 6ರಂದು ಸ್ಥಾಪನೆ ಆಗುತ್ತೆ. ಡಿಸೆಂಬರ್ 6, 1946ರಲ್ಲಿ ಸಂವಿಧಾನದ ರಚನಾ ಸಭೆ ಸ್ಥಾಪನೆ ಆಯಿತು. ಕ್ಯಾಬಿನೆಟ್ ಮಿಷನ್ ಯೋಜನೆ ಏನು ಭಾರತಕ್ಕೆ ಬಂತಲ್ಲ, ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946 ಇದು ಭಾರತದಲ್ಲಿ ಸಂವಿಧಾನ ರಚನಾ ಸಭೆಗೆ ಅವಕಾಶ ಮಾಡಿಕೊಡ್ತು. ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ, ಫಸ್ಟ್ ಸೆಷನ್, ಮೊದಲ ಸಭೆ 9 ಡಿಸೆಂಬರ್ 1946ರಲ್ಲಿ ಆಯಿತು. ಎಲ್ಲಿ ಆಯಿತು ಕೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಹಾಲ್, ಇವತ್ತಿನ ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಭಾರತ ಸಂವಿಧಾನ ಸಭೆಯ ಮೊದಲ ಸಭೆ ಡಿಸೆಂಬರ್ 9ರಲ್ಲಿ ಆಯಿತು. ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಸಂವಿಧಾನದ ಸಭೆಯನ್ನ ರಚಿಸಲಾಯಿತು? ಸರಿಯಾದ ಉತ್ತರ ಕ್ಯಾಬಿನೆಟ್ ಮಿಷನ್ ಪ್ಲಾನ್. 1946ರಲ್ಲಿ ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಬರುತ್ತೆ. ಇದರ ಒಂದು ಸೂಚನೆಯ ಮೇಲೆ, ಆಧಾರದ ಮೇಲೆ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯನ್ನ ಸ್ಥಾಪಿಸಲಾಯಿತು. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ದೆಹಲಿಯಲ್ಲಿ ನಡೆದಿರುವಂಥದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಆಗಲೇ ನಾನು ಹೇಳಿದಾಗೆ ದೆಹಲಿಯ ಕಾನ್ಸ್ಟಿಟ್ಯೂಷನಲ್ ಹಾಲ್ನಲ್ಲಿ ನಡೀತು. ಈಗ ಇದಕ್ಕೆ ಸಂಸತ್ನ ಸೆಂಟ್ರಲ್ ಹಾಲ್ ಅಂತ ಕೂಡ ಕರೆಯಲಾಗುತ್ತೆ. ಸಂಸತ್ನ ಸೆಂಟ್ರಲ್ ಹಾಲ್. ಸಂವಿಧಾನ ಸಭೆಯ ಪ್ರಸ್ತಾವವನ್ನ ಮೊದಲಿಗೆ ಮಂಡಿಸಿದವರು ಯಾರು? ಸರಿಯಾದ ಉತ್ತರ ಎಂ.ಎನ್. ರಾಯ್. ಎಂ.ಎನ್. ರಾಯ್ ಅವರು ಸಂವಿಧಾನ ಸಭೆಯ ಪ್ರಸ್ತಾವವನ್ನ ಮೊಟ್ಟ ಮೊದಲಿಗೆ ಮಂಡನೆ ಮಾಡ್ತಾರೆ. ಯಾವ ವರ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂವಿಧಾನ ಸಭೆಯ ಬೇಡಿಕೆಯನ್ನು ಮಂಡಿಸಿತು? ಸರಿ ಉತ್ತರ 1934ರಲ್ಲಿ ಭಾರತಕ್ಕೊಂದು ಸಂವಿಧಾನ ಇರಬೇಕು, ಭಾರತಕ್ಕೆ ಅದರದೇ ಆದ ಕಾನೂನು ಕಟ್ಟಳೆಗಳು ಇರಬೇಕು ಅಂತೇಳಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1934ರಲ್ಲಿ ತನ್ನ ಬೇಡಿಕೆಯನ್ನು ಮೊಟ್ಟ ಮೊದಲಿಗೆ ಸಲ್ಲಿಸುತ್ತೆ. ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ 389. ಸಂವಿಧಾನ ರಚನಾ ಸಭೆಯಲ್ಲಿದ್ದಂಥ ಒಟ್ಟು ಸದಸ್ಯರ ಸಂಖ್ಯೆ 389. ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರಲ್ಲಿ ದೇಶೀಯ ಸಂಸ್ಥಾನಗಳ ಪ್ರತಿನಿಧಿಗಳ ಸಂಖ್ಯೆ, ದೇಶೀಯ ಸಂಸ್ಥಾನಗಳಿಂದ ಪ್ರತಿನಿಧಿಗಳು ಬಂದಿದ್ರು, ಒಟ್ಟು ಅವರ ಸಂಖ್ಯೆ ಎಷ್ಟು ಕೇಳಿದ್ರೆ 93. ಸಂವಿಧಾನ ರಚನಾ ಸಭೆಯ ಪ್ರಥಮ ಅಧಿವೇಶನದಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ ಎಷ್ಟು? ಫಸ್ಟ್ ಮೀಟಿಂಗ್ ಏನಾಯ್ತಲ್ಲ, ಇದರಲ್ಲಿ ಭಾಗವಹಿಸಿದಂತಹ ಸದಸ್ಯರ ಸಂಖ್ಯೆ ಕೇಳ್ತಾರೆ. ಸರಿಯಾದ ಉತ್ತರ 207. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದು ಕೂಡ ಪ್ರಮುಖವಾದ ಪ್ರಶ್ನೆ ನೋಡಿ. ಒಟ್ಟು ಸದಸ್ಯರ ಸಂಖ್ಯೆ 389, ದೇಶೀಯ ಸಂಸ್ಥಾನಗಳಿಂದ 93 ಮತ್ತು ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿದವರು 207. ವಿಭಜನೆಯ ನಂತರ ಸಂವಿಧಾನ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಾಯಿತು? ಸರಿ ಉತ್ತರ 299. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದನ್ನ ವಿಸ್ತೃತವಾಗಿ ನೋಡ್ತಾ ಹೋದ್ರೆ ಒಟ್ಟು 389 ಸದಸ್ಯರಿದ್ರು. ಇದರಲ್ಲಿ 292 ಬ್ರಿಟಿಷ್ ಭಾರತದಿಂದ, ಬ್ರಿಟಿಷ್ ಆಡಳಿತದ ಭಾರತದಿಂದ ಬಂದಂಥವರು, 93 ದೇಶೀಯ ಸಂಸ್ಥಾನಗಳ ಪ್ರತಿನಿಧಿಗಳು, ಇನ್ನು 4 ಜನ ಏನಿದ್ದಾರೆ ಇವರು ಮುಖ್ಯ ಆಯುಕ್ತರ ಸದಸ್ಯ ಪ್ರಾಂತ್ಯಗಳಿಂದ ಬಂದಿರುವಂಥವರು. ಭಾರತದಲ್ಲಿ ಸಂವಿಧಾನ ಸಭೆಯ ಚುನಾವಣೆ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ ಜುಲೈ 1934. ಜುಲೈ 1946. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ಆಯ್ಕೆ ಆಗ್ತಾರೆ. ಸೊ ಇವರ ಹೆಸರನ್ನ ಪ್ರಸ್ತಾಪ ಮಾಡಿದವರು ಯಾರು? ಸರಿಯಾದ ಉತ್ತರ
JB ಕೃಪಲಾನಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆಯಾದವರು ಸಚ್ಚಿದಾನಂದ ಸಿನ್ಹಾ. ಶಾಶ್ವತ ಅಧ್ಯಕ್ಷರು ಯಾರು? ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರು? ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು. ಸಂವಿಧಾನದ ಕರಡು ಸಮಿತಿಯ ಮೊದಲ ಸಭೆ, ಹಾಗಾದ್ರೆ ಮೊದಲ ಸಭೆ ನಡೆದ ದಿನ ಯಾವುದು? ಸರಿಯಾದ ಉತ್ತರ ಡಿಸೆಂಬರ್ 9, 1946. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಿಸೆಂಬರ್ 9, 1946ರಲ್ಲಿ ಸಂವಿಧಾನದ ಕರಡು ಸಮಿತಿಯ ಮೊದಲ ಸಭೆ ನಡೆಯಿತು. ಭಾರತ ಸಂವಿಧಾನ ಸಭೆಯನ್ನು ಭಾರತದ ಸೂಕ್ಷ್ಮ ದಳ ಅಂತ ವ್ಯಾಖ್ಯಾನ ಮಾಡಿದವರು ಯಾರು? ಸರಿಯಾದ ಉತ್ತರ ಗ್ರಾನ್ವಿಲೆ ಆಸ್ಟಿನ್. ಗ್ರಾನ್ವಿಲೆ ಆಸ್ಟಿನ್ ಅವರು ಇದನ್ನ ಭಾರತದ ಸೂಕ್ಷ್ಮ ದಳ ಅಂತೇಳಿ ವ್ಯಾಖ್ಯಾನ ಮಾಡ್ತಾರೆ. ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ಬಂದ ವರ್ಷ ಯಾವುದು? ಸರಿ ಉತ್ತರ 1946. 1946 ಮಾರ್ಚ್ 24ರಲ್ಲಿ ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ಬರುತ್ತೆ. ಸೊ ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ದೆಹಲಿಗೆ ಬಂದಿತ್ತು. ದೆಹಲಿಗೆ ಬಂದಿರುವಂಥದ್ದು. ಇದರ ಮುಖ್ಯ ಉದ್ದೇಶ ಅಧಿಕಾರ ಹಸ್ತಾಂತರವನ್ನು ಮಾಡೋದು, ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡೋದು. ಸೊ ಇದರಲ್ಲಿ ಈ ಕ್ಯಾಬಿನೆಟ್ ಮಿಷನ್ ಅಲ್ಲಿ ವಿಶೇಷವಾಗಿ 3 ಜನ ಇರ್ತಾರೆ. ಲಾರ್ಡ್ ಪೆಥಿಕ್ ಲಾರೆನ್ಸ್, ಒಬ್ರು, ಎರಡನೇದು ಕ್ರಿಪ್ಸ್, ಹಾಗೇನೆ AV ಅಲೆಕ್ಸಾಂಡರ್. ಈ 3 ಜನ ಇರ್ತಾರೆ. ಇದರಲ್ಲಿ ಭಾರತೀಯ ಸಚಿವ ಒಂದು ಸಂಪುಟದಿಂದ ಲಾರ್ಡ್ ಪೆಥಿಕ್ ಲಾರೆನ್ಸ್ ಬಂದ್ರೆ, ವ್ಯಾಪಾರ ಬೋರ್ಡ್ ಅಧ್ಯಕ್ಷರಾದ ಕ್ರಿಪ್ಸ್ ಕೂಡ ಇರ್ತಾರೆ. ಸಂವಿಧಾನದ ಕರಡು ಸಮಿತಿಯಲ್ಲಿ ಅಧ್ಯಕ್ಷನ ಒಳಗೊಂಡ ಎಷ್ಟು ಜನರ ಸದಸ್ಯರು ಇದ್ರು? ಕರಡು ಸಮಿತಿಯಲ್ಲಿ ಒಟ್ಟು ಎಷ್ಟು ಜನ ಇದ್ರು ಅಂತೇಳಿ. ಸರಿಯಾದ ಉತ್ತರ 7 ಜನ ಇದ್ರು. ಸಂವಿಧಾನದ ಕರಡು ಸಮಿತಿಯಲ್ಲಿದ್ದಂಥ ಸದಸ್ಯರ ಸಂಖ್ಯೆ 7. ಹಾಗಾದ್ರೆ ಯಾರ್ಯಾರು ಅಧ್ಯಕ್ಷರು ಗೊತ್ತಿದೆ ನಿಮಗೆ? ಡಾಕ್ಟರ್ BR ಅಂಬೇಡ್ಕರ್. ಬಹಳ ಪ್ರಮುಖವಾದ ಅಂಶ. ಉಳಿದಂತ 6 ಜನ ಯಾರು ನೋಡ್ತಾ ಹೋಗೋಣ. ಗೋಪಾಲಸ್ವಾಮಿ ಅಯ್ಯಂಗಾರ್, ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, N ಮಾಧವರಾವ್, ಮತ್ತು TT ಕೃಷ್ಣಮಾಚಾರಿ. ಕೃಷ್ಣಮಾಚಾರ್ಯವರು ಬೇಕನ್ ಅವರ ನಂತರ, ಅವರ ಮರಣದ ನಂತರ ಆಯ್ಕೆ ಆಗ್ತಾರೆ. ನೋಡಿ, ಒಟ್ಟು 7 ಜನ ಇದ್ರು. ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್, ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, N ಮಾಧವರಾವ್ ಮತ್ತು TT ಕೃಷ್ಣಮಾಚಾರಿ. ಒಟ್ಟು 7 ಜನ ಸದಸ್ಯರನ್ನು ಒಳಗೊಂಡ ಸಮಿತಿ ಇದು ಭಾರತದ ಸಂವಿಧಾನದ ಕರಡು ಸಮಿತಿ. ಭಾರತದ ರಾಷ್ಟ್ರಗೀತೆಯನ್ನು ಯಾವ ವರ್ಷದಲ್ಲಿ ಸಂವಿಧಾನ ರಚನಾ ಸಭೆ ಅಂಗೀಕರಿಸಿತು? ಅಂಗೀಕರಿಸಿದ್ಯಾರು? ಸಂವಿಧಾನ ರಚನಾ ಸಭೆ. ಯಾವ ವರ್ಷದಲ್ಲಿ ಕೇಳಿದ್ರೆ 1950. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದಿನದಂದು ಸಂವಿಧಾನ ರಚನಾ ಸಭೆ ಸಂವಿಧಾನವನ್ನು ಅಂಗೀಕರಿಸಿತು? ಸರಿ ಉತ್ತರ ನವೆಂಬರ್ 26, 1949. ನೋಡಿ, ಅಂಗೀಕಾರ ಬೇರೆ, ಜಾರಿಯಾಗಿದ್ದು ಬೇರೆ. ಅಂಗೀಕರಿಸಿದ್ದು ಯಾವಾಗ?
ನವೆಂಬರ್ 26, 1949. ಹಾಗಾದರೆ ಭಾರತದಲ್ಲಿ ಸಂವಿಧಾನ ಜಾರಿಯಾಗಿದ್ದು ಜನವರಿ 26, 1950. ಹಾಗಾಗಿ ಪ್ರತಿ ವರ್ಷ ಜನವರಿ 26ರಂದು ನಾವು ಗಣರಾಜ್ಯ ದಿನವನ್ನು ಆಚರಿಸ್ತೀವಿ. ಭಾರತದ ಮೂಲ ಸಂವಿಧಾನವು ಇಂಗ್ಲಿಷ್ನಲ್ಲಿ ಯಾರ ಹಸ್ತಾಕ್ಷರದಲ್ಲಿದೆ? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಭಾರತದ ಮೂಲ ಸಂವಿಧಾನ ಏನು? ಇಂಗ್ಲಿಷ್ನಲ್ಲಿ ಇರುವಂತಹ ಮೂಲ ಸಂವಿಧಾನ ಯಾರ ಹಸ್ತಾಕ್ಷರದಲ್ಲಿದೆ? ಸರಿ ಉತ್ತರ ಪ್ರೇಮ ಬಹರಿ ನಾರಾಯಣ ರೈಜಾದ್ ಅವರ ಹಸ್ತಾಕ್ಷರದಲ್ಲಿದೆ. ಪ್ರೇಮ ಬಹರಿ ನಾರಾಯಣ ರೈಜಾದ್ ಅವರ ಹೆಸರಲ್ಲಿದೆ. ಭಾರತ ಸಂವಿಧಾನದ ಪ್ರತಿ ಪುಟವನ್ನ ಕಲಾಕೃತಿಗಳಿಂದ ಬಾರ್ಡರ್ ಡಿಸೈನ್ ಅದನ್ನು ಮಾಡಿದವರು ಯಾರು? ಸರಿಯಾದ ಉತ್ತರ ಶ್ರೀ ನಂದಾಲಾಲ ಬೋಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಂದಾಲಾಲ್ ಬೋಸ್ ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಯಾವ ರಾಜ್ಯದಿಂದ ಸಂವಿಧಾನ ಸಭೆಗೆ ಚುನಾಯಿತರಾಗಿದ್ರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಪಶ್ಚಿಮ ಬಂಗಾಳದಿಂದ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಸಂವಿಧಾನ ಸಭೆಯಲ್ಲಿದ್ದಂತಹ ಮಹಿಳಾ ಸದಸ್ಯರ ಸಂಖ್ಯೆ 15. ನೋಟ್ ಮಾಡ್ಕೊಳ್ಳಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸಂವಿಧಾನ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ ಒಟ್ಟು 15. ಅದರಲ್ಲಿದ್ದಂಥ ಏಕೈಕ ದಲಿತ ಮಹಿಳೆ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಏಕೈಕ ದಲಿತ ಮಹಿಳೆ ಯಾರು ಕೇಳಿದ್ರೆ ದಾಕ್ಷಾಯಿಣಿ ವೇಲಾಯುಧನ್. ದಾಕ್ಷಾಯಿಣಿ ವೇಲಾಯುಧನ್ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಏಕೈಕ ದಲಿತ ಮಹಿಳೆ. ಹಾಗಾದ್ರೆ ಏಕೈಕ ಸಂವಿಧಾನ ರಚನಾ ಸಭೆಯಲ್ಲಿದ್ದಂತಹ ಏಕೈಕ ಮುಸ್ಲಿಂ ಮಹಿಳೆ ಯಾರು? ಬೇಗಂ ಆಜಾದ್ ರಸೂದ್. ಬೇಗಂ ಆಜಾದ್ ರಸೂಲ್. ಬೇಗಂ ಆಜಾದ್ ರಸೂಲ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿದ್ದಂತಹ ಏಕೈಕ ಮುಸ್ಲಿಂ ಮಹಿಳೆ. ಸಂವಿಧಾನ ಸಭೆಯ ಅಲ್ಪಸಂಖ್ಯಾತ ಉಪಸಮಿತಿಯ ಅಧ್ಯಕ್ಷರ ಹೆಸರೇನು? ಸರಿಯಾದ ಉತ್ತರ HC ಮುಖರ್ಜಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನ ಸಭೆಯ ಸಂವಿಧಾನಿಕ ಸಲಹೆಗಾರರು ಯಾರಾಗಿದ್ರು? ಸರಿಯಾದ ಉತ್ತರ BN ರಾವ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೆನಗಲ್ ನರಸಿಂಹರಾವ್. ಪೂರ್ತಿ ಹೆಸರೇನು? ಬೆನಗಲ್ ನರಸಿಂಹರಾವ್. ಇವರು ಕರ್ನಾಟಕದವರು. ಬೆನಗಲ್ ನರಸಿಂಹರಾವ್. ಸಂವಿಧಾನ ಸಭೆಯಲ್ಲಿ ಸಂವಿಧಾನವನ್ನು ಎಷ್ಟು ಸಾರಿ ವಾಚಿಸಲಾಯಿತು? ನೋಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಒಟ್ಟು 3 ಸಾರಿ ವಾಚನ ಮಾಡಲಾಗುತ್ತೆ. ಸಂಪೂರ್ಣವಾಗಿ ಅದರ ಮೇಲೆ ವಿಸ್ತೃತವಾದ ಚರ್ಚೆ ನಡೆಯುತ್ತೆ. ಮೊದಲ ಸಾರಿ ಯಾವಾಗ ಕೇಳಿದ್ರೆ ನವೆಂಬರ್ 4ರಿಂದ ನವೆಂಬರ್ 9, 1948. ಎರಡನೇ ಸಾರಿ ವಾಚನ ಮಾಡಿದಾಗ ನವೆಂಬರ್ 15ರಿಂದ ನವೆಂಬರ್ 15, 1948 ಅಕ್ಟೋಬರ್ 17, 1949. ಮೂರನೇ ಸಾರಿ ವಿಸ್ತೃತ ವಾಚನ ಮಾಡಿದಾಗ ನವೆಂಬರ್ 14ರಿಂದ 14, 1949 ನವೆಂಬರ್ 26, 1949. ಒಟ್ಟು 3 ಸಾರಿ ಇದರ ಬಗ್ಗೆ ವಿಸ್ತೃತವಾದ ವಾಚನ ಮತ್ತು ಚರ್ಚೆ ನಡೆಯುತ್ತೆ. ಸಂವಿಧಾನ ಸಭೆಯು ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಸಮಯ ಎಷ್ಟು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. 2 ವರ್ಷ 11 ತಿಂಗಳು 18 ದಿನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಭೆಯ ಕುರಿತು ಮಾತನಾಡಿದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಸರಿ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಭೆಗೆ DP ಖೇತನ್ ಇವರ ಮರಣದ ನಂತರ ಒಟ್ಟು 7 ಜನ ಇದ್ರು ಅಂತ ಹೇಳ್ತೀವಿ. ಸೊ DP ಖೇತನ್ ಅವರ ಮರಣದ ನಂತರ ಯಾರನ್ನು ಆರಿಸಿಕೊಳ್ಳಲಾಯಿತು ಇವರ ಸ್ಥಾನಕ್ಕೆ? ಸರಿಯಾದ ಉತ್ತರ TT ಕೃಷ್ಣಮಾಚಾರಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. TT ಕೃಷ್ಣಮಾಚಾರಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸಂವಿಧಾನ ಸಭೆಗೆ ಕೆಳಗಿನ ಯಾವ ರಾಜ ಪ್ರತಿನಿಧಿ ಭಾಗವಹಿಸಲಿಲ್ಲ? ಸರಿಯಾದ ಉತ್ತರ ಹೈದರಾಬಾದ್ನ
ಈ ಒಂದು ಹೈದರಾಬಾದ್ ಸಂಸ್ಥಾನದ ರಾಜಪ್ರತಿನಿಧಿ ಭಾಗವಹಿಸಲಿಲ್ಲ. ಈ ಕೆಳಗಿನ ಯಾರು ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಸಲಹಾಕಾರ ಸಮಿತಿಯ ಅಧ್ಯಕ್ಷರಾಗಿದ್ರು? ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಸಂವಿಧಾನದ ಕರಡು ಸಮಿತಿಗೆ ಒಟ್ಟು ಎಷ್ಟು ಸಲಹಾ ಸಮಿತಿಗಳನ್ನು ನೇಮಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ 22 ಸಲಹಾ ಸಮಿತಿಗಳನ್ನು ನೇಮಿಸಲಾಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದು ಸಂವಿಧಾನ ರಚನಾ ಸಭೆಯ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.